ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಬೆಳಗ್ಗೆನೇ ಬೇಗನೆ ಎದ್ಬಿಟ್ಟಿದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಕೆಲಸನೂ ಮುಗಿಸ್ಕೊಂಡು ಸ್ವಲ್ಪ ಬ್ಯಾಂಕ್ ಹತ್ರ ಹೋಗೋದು ಕೆಲಸ ಇತ್ತು. ಹಂಗಾಗಿ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವತ್ತು ಟಿಫನ್ ಏನೂ ಮಾಡಲಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣವೇ ಕಾಫಿ ಕುಡಿದ್ಬಿಟ್ಟು ಇವತ್ತು ಫ್ರೂಟ್ಸ್ನೇ ಕಟ್ ಮಾಡ್ಕೊಂಡು ತಿನ್ಬಿಟ್ಟು ಹೋಗೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ ಪಪಾಯ ತಿಂದರೆ ತುಂಬಾ ಒಳ್ಳೆಯದು ಕಣ್ಗೂ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣವೇ ತಿಂದರೆ ಇನ್ನೂ ತುಂಬ ಒಳ್ಳೆಯದಂತೆ. ಹಂಗಾಗಿ ಫ್ರೂಟ್ಸ್ ಎಲ್ಲ ಮಿಕ್ಕೋಬಿಟ್ಟಿತ್ತು, ಮನೆ ತೊಗೊಬಂದಿರೋದು ಎಲ್ಲ ಹಂಗೆ ಉಳ್ದಿತ್ತಲ್ಲ ಅಂದ್ಬಿಟ್ಟು ಅದನ್ನೇ ಕಟ್ ಮಾಡ್ಕೊಂಡು ತಿನ್ನೋಣ ಅಂತೇಳಿ ತಿಂತಾಯಿದ್ದೀವಿ. ಒಂದೇ ದಿನ ಎಲ್ಲ ಥರ ಫ್ರೂಟ್ಸ್ನು ಕಟ್ ಮಾಡಿಕೊಂಡು ಮಿಕ್ಸ್ ಫ್ರೂಟ್ಸ್ ತಿನ್ನಬಾರ್ದಂತೆ. ಹಂಗಾಗಿ ಒಂದು ಥರ ಇಲ್ಲಾಂದರೆ 2 ಥರ ಕಟ್ ಮಾಡ್ಕೊಂಡು ತಿಂದ್ರೇ ಒಳ್ಳೆಯದು ಅಂತ ಹೇಳ್ತಾರೆ. ಹಂಗಾಗಿ ನಾನು ದಿನ 2 ಥರ ಕಟ್ ಮಾಡೋದು. ಇನ್ನು ನಮ್ಮ ಏರಿಯಾದಲ್ಲಿ ಎಲ್ಲಿ ನೋಡಿದ್ರು ಬರೀ ಮನೆಗಳನ್ನೇ ಕಟ್ತಾ ಇದ್ದಾರೆ. ಇವಾಗ ಎಲ್ಲ ಒಂದೇ ಸರಿ ಕಟ್ತಿದ್ದಾರೆ. ಹಂಗಾಗಿ ರೋಡಲ್ಲಿ ಎಲ್ಲಿ ನೋಡಿದ್ರು ಬರೀ ಮಳೆಗಳು, ಅದು ಇದು ಚಿಕ್ಕ ಚಿಕ್ಕ ತಂತಿಗಳೇ ಬಿದ್ದಿರುತ್ತೆ. ಹೆಂಗಾದರೂ ಗಾಡಿ ತೊಗೊಂಡೋದ್ರೂ ಎಲ್ಲರೂ ಒಂದು ಮಳೆ ಚುಚ್ಚೇ ಬಿಟ್ಟಿರುತ್ತೆ. ಹಂಗಾಗಿ ಗಾಡಿ ಪಂಚರ್ ಕೂಡ ಆಗೋಯ್ತು. 2ರಿಂದ 3 ಸರಿ ಆಗಿಬಿಡ್ತು. ಹಂಗಾಗಿ ಪಂಚರ್ ಕೂಡ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಸ್ಕೊತಾ ಇದ್ದೀವಿ. ಇನ್ನು ಎಲ್ಲಾದರೂ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದು ಎಲ್ಲ ಬರೀ ಈ ಥರನೇ ಆಗಿಬಿಡುತ್ತೆ. ಏನೋ ಗೊತ್ತೇ ಇಲ್ಲ, ನಮ್ಮ ಟೈಮೇ ಚೆನ್ನಾಗಿಲ್ಲ ಅಂದ್ಕೊಂಡಿದ್ದೀನಿ. ಇನ್ನು ಈ ಬ್ಯಾಂಕ್ ಬಂದು ಇಲ್ಲೇನೆ ಟಿ ವಿ ಎಸ್ ಕ್ರಾಸಲ್ಲಿ ಇತ್ತು ಇಷ್ಟು ದಿನ. ಇವಾಗ ಸ್ವಲ್ಪ ದಿವಸದಿಂದನೇ ಲಗ್ಗೆರೆಗೆ ಚೇಂಜ್ ಮಾಡಿದರು. ಮತ್ತು ಇವಾಗ ಅಲ್ಲಿಂದ ಮತ್ತೆ ಲಗ್ಗೆರೆ ಆರ್ಚ್ ಹತ್ರ ಚೇಂಜ್ ಮಾಡಿದ್ದಾರೆ. 3 ಸರಿ ಚೇಂಜ್ ಆಯಿತು ಕೆನರಾ ಬ್ಯಾಂಕು. ಹಂಗಾಗಿ ಅಲ್ಲಿ ಇಲ್ಲಿ ಹುಡ್ಕೊಂಡು ಬಂದ್ವಿ. ಫೈನಲಿ ಇಲ್ಲಿಗೆ ಚೇಂಜ್ ಮಾಡಿರೋದು ನನಗೆ ಗೊತ್ತೇ ಇರಲಿಲ್ಲ. ಲಗ್ಗೆರೆಯಲ್ಲಿ ಐತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ, ಅಲ್ಲಿ ಇರಲಿಲ್ಲ ಬ್ಯಾಂಕು. ಮತ್ತು ಇಲ್ಲಿಗೆ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರು. ಹಂಗಾಗಿ ಇವಾಗ ಇಲ್ಲಿಗೆ ಹುಡುಕೊಂಡು ಬಂದ್ವಿ. ಇವತ್ತು ಶನಿವಾರ ಆಗಿರೋದ್ರಿಂದ ಟೈಮ್ ಆಗಿಬಿಡ್ತು ಅಂತ ಹೇಳಿ ನಾನು ಬೇಗನೆ ಹೋಗ್ತಾಯಿದ್ದೀನಿ. ನೋಡೋಣ, ATM ಬೇರೆ ಮುಗ್ದೋಗ್ಬಿಟ್ಟಿತ್ತು ನಂದು ವ್ಯಾಲಿಡು. ಹಂಗಾಗಿ ಅಪ್ಲೈ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀನಿ. ನೋಡಬೇಕು ಎಷ್ಟು ಲೇಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಈ ಬ್ಯಾಂಕ್ ಕೆಲಸಗಳೇ ಅಂತ ಅಂದ್ರೇ ಇದೇ ಥರನೇ ಅಲ್ವಾ, ಒಂದು ದಿನದಲ್ಲಿ ಯಾವುದೇ ಥರ ಕೆಲಸ ಆಗೋದಿಲ್ಲ. ನೋಡೋಣ, ಯಶು ಕರ್ಕೊಂಬಂದಿರೋದ್ರಿಂದ ಬೇಗ ಏನಾದರೂ ಮಾಡಿಕೊಡ್ತಾರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಇನ್ನು ಈ ಬ್ಯಾಂಕಲ್ಲಿ ಗೋಲ್ಡ್ ಇಡೋರ್ಗೇ ತುಂಬಾ ಬಡ್ಡಿ ಇಂಟ್ರೆಸ್ಟು ಕಡಿಮೆ ಅಂತ ಹೇಳ್ಬೋದು. 75 ಅಂತ ಹೇಳಿದ್ರು. ತುಂಬಾ ಹೆಲ್ಪ್ ಆಗುತ್ತೆ ಗೋಲ್ಡ್ ಇಡೋರಿಗೆಲ್ಲನೂ. ನಾನು ಇಲ್ಲೇ ಇಡೋಣ ಅಂತ ಹೇಳಿ ಅಂದ್ಕೊಂಡು ಕೇಳಿದೆ, ನೋಡೋಣ ಯಾವ ಥರ ಇದೆ ಇಂಟ್ರೆಸ್ಟು ಎಲ್ಲ ಅಂತ. ಈ ಮುತ್ತೂಟ್ ಫೈನಾನ್ಸು, AFL ಗೋಲ್ಡ್ ಲೋನು ಈ ಥರದಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಬ್ಯಾಂಕೇ ಪರವಾಗಿಲ್ಲ ಅನಿಸುತ್ತೆ. ಅಲ್ಲಿ ಪ್ರೈವೇಟಲ್ಲಿ ನಾವು 1 to double ಬಡ್ಡಿ ಕಟ್ಟೋದ್ಕಿಂತ ಇಲ್ಲೇ ಆಫ್ ರೇಟಲ್ಲಿ ಇಂಟ್ರೆಸ್ಟು ಪೇ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಬೇಗನೂ ಬಿಡಿಸ್ಕೊಳ್ಳಬಹುದು ಅಂತ ಹೇಳ್ತಾರೆ. ಮತ್ತು 1 ಇಯರ್ವರೆಗೂ ಟೈಮು ಇರುತ್ತೆ. ತಿಂಗಳ ಹೋಗಿ ಕಟ್ಟಬೇಕು ಅಂತ ಏನಿಲ್ಲ. ಇದ್ದೇ ಇನ್ನೊಂದು ಕೆಲಸ, ATM ಅಪ್ಲೈ ಮಾಡೋಣ ಅಂತ ಹೋಗಿದ್ನಲ್ವ, ನೋಡಿದ್ರೆ ATM ವ್ಯಾಲಿಡಿಟಿ ಮುಗ್ದೋಗಿದ ತಕ್ಷಣವೇ ಹೊಸ ATM ಬಂದ್ಬಿಡುತ್ತಂತೆ. ನಾನು ಬ್ಯಾಂಕ್ ಹತ್ರ ಹೋಗಿ 1/2 ಅವರ್ಗೆ ಅವರೇನು ಮತ್ತೆ ನನಗೆ ಕಾಲ್ ಮಾಡಿದ್ರು, ಮೇಡಮ್ ATM ಬಂದಿದೆ, ಬಂದು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು. ನಾನು ವಿಚಾರಿಸೋಕೆ ಮುಂಚೆನೇ ಅವರೇ ಕೊಟ್ಬಿಟ್ರು. ಹಂಗಾಗಿ ಹೆಂಗೂ ಬಂದಿದ್ದೀನಲ್ವ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ನನ್ನ ಹತ್ರ ಚೆಕ್ ಇರಲಿಲ್ಲ. ಹಂಗಾಗಿ ಚೆಕ್ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದೆ. 22ರಿಂದ 25 ದಿವಸದೊಳಗಡೆ ಬರ್ತೈತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಮನೆ ಕಡೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಬೆಳಗ್ಗೆ ಟಿಫನ್ ಬೇರೆ ತಿಂದಿರಲಿಲ್ವಲ್ಲ, ಹಂಗಾಗಿ ಫ್ರೂಟ್ಸ್ ತಿನ್ಕೊಂಬಂದಿದ್ವಲ್ಲ, ಹಂಗಾಗಿ ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು. ಇವಾಗಲೇ ಟೈಮು 12:30 ಆಗಿಬಿಟ್ಟಿತ್ತು. ಹಂಗಾಗಿ ಮನೆಗೆ ಹೋಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಇನ್ನು ಬರೋದಾರಿಲಿ ಗಣಪತಿ ನಗರ ಅಂತ ಇದೆ, ಇಲ್ಲಿ ಶನಿಮಾತ್ಮನ ದೇವಸ್ಥಾನ ಇದೆ. ಇಲ್ಲಿ ಪ್ರತಿ ಶನಿವಾರನೂ ಊಟ ಕೊಡ್ತಾರೆ. ನಾವೂ ಸಹಿತ ಇಲ್ಲಿ ತುಂಬ ದಿನ ಈಸ್ಕೊಂಡು ಊಟ ಮಾಡಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇವತ್ತು ಕೂಡ ನಾವು ಇಲ್ಲೇ ದೇವಸ್ಥಾನದಲ್ಲಿ ಈಸ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೋದ್ವಿ. ಪಾಯಸ, ಅನ್ನ, ಸಾಂಬಾರು, ಮಜ್ಜಿಗೆ, ಉಪ್ಪಿನಕಾಯಿ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ದೇವ್ರ ಪ್ರಸಾದ ಎಲ್ಲೇ ಸಿಕ್ಕಿದ್ರು ನಾನು ಬೇಡ ಅಂತ ಏನು ಹೇಳಲ್ಲ, ಈಸ್ಕೊಂಡು ತಿಂತೀನಿ. ಮಧ್ಯಾಹ್ನದ ಊಟ ಇಲ್ಲೇ ಮುಗೀತು. ಹಂಗಾಗಿ ಫಿಶ್ಶು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಮನೇಲಿ ಅಕ್ವೇರಿಯಮ್ ಇತ್ತು, ಸ್ವಲ್ಪ ಮೀನೆಲ್ಲ ಸತ್ತೋಗ್ಬಿಟ್ಟಿತ್ತು, ಇನ್ನು 2 ಉಳ್ಕೊಂಡಿತ್ತು. ಹಂಗಾಗಿ ಫಿಶ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂಗಡಿ ಹತ್ರ ಬಂದ್ವಿ. ಇಲ್ಲಿ ಯಾವುದು ಅಷ್ಟು ಚೆನ್ನಾಗಿರಲಿಲ್ಲ. ಹಂಗಾಗಿ
ಬೇರೆ ಅಂಗಡಿಲಿ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಏನಕ್ಕಂತ ಗೊತ್ತಿಲ್ಲ, ಮನೇಲಿ ಎಷ್ಟೊಂದು ಮೀನು ತೊಗೊಂಡು ಬಂದುಬಿಡ್ತಾ ಇರ್ತೀವಿ, ಹಂಗಾದ್ರೂ ಸತ್ತೋಗ್ಬಿಡ್ತೈತೆ. ಇವಾಗ ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಡಿ ಗ್ರೂಪ್ ಹತ್ರನೇ ಇದೆ, ಇಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ. ನಾನು ಅವ್ರನ್ನ ಕೇಳಿದೆ, ಇದು ಮೇಡಮ್ ಮೀನುಗಳು ತುಂಬಾ ತೊಗೊಂಡೋಗಿ ಇಡ್ತಾನೆ ಇರ್ತೀವಿ, ಆದ್ರೂ ಸುತ್ತೋಗ್ಬಿಡುತ್ತಲ್ಲ, ಏನು ಮಾಡಬೇಕು ಅಂತ ಹೇಳಿ. ಅವ್ರು ಹೇಳಿದ್ರು, ಮೇಡಮ್ ನಾವು ಇಲ್ಲಿ ಒಂದು ನೀರಲ್ಲೇ ಹಾಕಿ ಇಟ್ಟಿರ್ತೀವಿ, ಮತ್ತು ನೀವು ಮನೆಯಲ್ಲಿ ಬೇರೆ ಥರ ನೀರು ಹಾಕಿ ಇಟ್ಟಿರ್ತೀರ, ಅದಕ್ಕೂ ವ್ಯತ್ಯಾಸ ಆಗುತ್ತೆ. ಅದು ಬಿಟ್ಟರೆ ಬೇರೆ ಇನ್ಯಾವ ಥರನೂ ಇಲ್ಲ. ನಾವು ಕವರಲ್ಲಿ ಏನು ಹಾಕೊಂಡು ಕೊಡ್ತೀವಿ ಅದೇ ಥರನೇ ತೊಗೊಂಡೋಗಿ ನೀವು ಸ್ವಲ್ಪ ಹೊತ್ತು ಹಂಗೆ ಓಪನ್ ಮಾಡಿ ಇಡಿ. ಈ ಫಿಶ್ ಟ್ಯಾಂಕೆಲ್ಲ ನೀಟಾಗಿ ವಾಶ್ ಮಾಡಿದ್ಮೇಲೆ ಅದಕ್ಕೆ ಏನೇನು ಹಾಕಬೇಕು ಅದು ಐಟಮ್ಸ್ ಎಲ್ಲ ಹಾಕಾದ್ಮೇಲೆ ಆ ಕವರ್ ಸಹಿತಾಗೇ ಆ ನೀರೊಳಗಡೆ ಹಂಗೆ ಬಿಡಿ, ನೀವು ಮೇಲಿಂದ ಸುರಿಬೇಡಿ, ಹಂಗೆ ಇಟ್ಬಿಡಿ. ಅದೇ ಆ ನೀರೊಳಗಡೆ ಹೋಗಬೇಕು. ಅದೇ ಹೋದಾಗ ಟೈಮ್ ತಗೊಳುತ್ತೆ. ಟೈಮ್ ತಗೊಂಡು ಆ ನೀರಿಗೆ ಅದು ಅಡ್ಜಸ್ಟ್ ಆಗುತ್ತೆ. ಮತ್ತು ಕವರಲ್ಲಿರೋ ನೀರನ್ನು ಅದರೊಳಗಡೆ ಹಾಕಬೇಕು, ಗಲೀಜು ಅಂತ ಹೇಳಿ ಬಿಸಾಕಬಾರ್ದು. ಆವಾಗ ಆ ನೀರು ಈ ನೀರು ಅವಕ್ಕೆ ಒಂದೇ ಥರ ಫೀಲ್ ಕೊಡುತ್ತೆ, ಆವಾಗ ಅಷ್ಟು ಬೇಗ ಸಾಯಲ್ಲ ಅಂತ ಹೇಳಿದ್ರು. ನಾನು ಅದೇ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಫಿಶ್ ಟ್ಯಾಂಕೆಲ್ಲನೂ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಇದೊಂದು ಸರಿ ಈ ಥರ ನೋಡೋಣ, ಅವ್ರು ಹೇಳ್ದಂಗೆ ಎಷ್ಟು ಮೀನು ಸತ್ತೋಗುತ್ತೋ ಇರುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ತಂದಿದ್ವಿ, ಏನು ಅಂತಲೇ ಗೊತ್ತಾಗಿಲ್ಲ, ಅದು ಸತ್ತೋಗ್ತಾನೆ ಇತ್ತು. ತುಂಬಾ ಬೇಜಾರು ಕೂಡ ಆಗ್ತಾಯಿತ್ತು. ಆ ಥರ ಏನಾದರೂ ಆದಾಗ ತುಂಬ ಭಯ ಕೂಡ ಆಗುತ್ತೆ. ಏನೋ ನಮ್ಮ ಮನೆ ಕೆಟ್ಟದಾಗೈತೋ ಏನೋ, ಆ ಥರ ಯಾರಾದರೂ ಏನಾದ್ರು ಮಾಡಿಬಿಟ್ಟಿದ್ದಾರೋ ಏನೋ ಆ ಥರ ಅನಿಸುತ್ತೆ. ನೋಡೋಣ ಅಂದ್ಬಿಟ್ಟು ನಾನು ತೊಳೆದ್ಬಿಟ್ಟು ಆ ಥರನೇ ಕವರ್ ಅದರಲ್ಲೇ ಇಟ್ಟಿದ್ದೀನಿ. ಇನ್ನು ಈ ಫಿಶ್ ಟ್ಯಾಂಕ್ನ ಅವಾಗವಾಗ ಕ್ಲೀನ್ ಮಾಡೋದ್ರಿಂದನೂ ಮೀನುಗಳು ಸತ್ತೋಗುತ್ತೆ ಅಂತ ಹೇಳಿದ್ರು. 2 ಮಂತ್ಸ್ಗೊಂದ್ಸರಿನೋ ಇಲ್ಲ 3 ಮಂತ್ಸ್ಗೊಂದ್ಸರಿನೋ ಕ್ಲೀನ್ ಮಾಡಿ ಅಂತ ಹೇಳಿದ್ರು. ಅದನ್ನು ನೋಡೇ ಬಿಡೋಣ ಅಂತ ಹೇಳಿ ಇವತ್ತು ಕ್ಲೀನ್ ಮಾಡಿದ್ದೀನಿ. ಇವತ್ತಿಂದ 2 ಮಂತ್ಸ್ವರೆಗೂ ನೋಡೋಣ ಅಂತ ಹೇಳ್ಬಿಟ್ಟು. ಇನ್ನು ನಾಳೆ ಊರಿಗೆ ಬೇರೆ ಹೋಗಬೇಕು. ನಮ್ಮ ಅಪ್ಪಂಗೆ ಈ ಸರಿ ಇಲ್ಲೇ ಎಡೆ ಇಟ್ಟಿದ್ವಿ, ಹಂಗಾಗಿ ಊರಿಗೆ ಹೋಗ್ತೀವಲ್ಲ ಭಾನುವಾರ, ಹೆಂಗೋ ಇನ್ನೊಂದ್ಸರಿ ಪೂಜೆ ಮಾಡ್ಕೊಂಡು ಬರೋಣ ಮನೇಲಿ ಅಂತೇಳಿ ಅಮ್ಮ ತೊಗೊಂಡು ಬಂದಿದ್ರು. ಇನ್ನು ನಾವು ನಮ್ಮೂರಿಗೆ ಹೋಗ್ಬೇಕಾದ್ರೆಲ್ಲ ಅಮ್ಮನೂ ಜೊತೆಲೇ ಕರ್ಕೊಂಡು ಹೋಗ್ತೀವಿ, ಅಮ್ಮನೂ ಅವ್ರ ಊರಿಗೆ ಹೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಇನ್ನೂ ತುಂಬ ಜನ ನನ್ನ ವೀಡಿಯೋಸ್ನ ಹಂಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ. ಎಲ್ಲರೂ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡು ನೋಡಿ.